ಅಯೋಧ್ಯೆ ರಾಮ ಮಂದಿರ ಹೋರಾಟ ಪ್ರಕರಣದಲ್ಲಿ ಬಂಧಿತರಾಗಿದ್ದಂತಹ ಶ್ರೀಕಾಂತ್ ಪೂಜಾರಿ ಅವರು ಕೊನೆಗೂ ಬಂಧನದಿಂದ ಜಾಮೀನು ಪಡೆದು ಹೊರಗಡೆ ಬಂದಿದ್ದಾರೆ. ಹಾಗಾದರೆ ಶ್ರೀಕಾಂತ್ ಪೂಜಾರಿ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಅಯೋಧ್ಯೆ ರಾಮ ಮಂದಿರ ಹೋರಾಟ ಪ್ರಕರಣದಲ್ಲಿ ತಮ್ಮನ್ನು ಬಂಧನ ಮಾಡಿದ್ರು, 9 ದಿನಗಳ ಬಳಿಕ ಹೊರಗಡೆ ಬಂದಿದ್ರು, ಏನು ಹೇಳ್ತಾರೆ ಸರ್? ನಾನು ಮರಾಠ ಗಲ್ಲಿನಿಂದ ಮರಾಠ ಗಲ್ಲಿನಿಂದ ಬರುವ ಮುಂದೆ ಒಬ್ಬವನು ದಾಸರಣ್ಣ ಅಂಥೇಳಿ ಏಸಾಯ ಬೆನ್ನಟ್ಟಿ ಹೊಸೂರಿಗೆ ಬಸ್ ಸ್ಟ್ಯಾಂಡ್ ಪ್ಯಾಸೆಂಜರ್ಗೆ ಇಳಿಸಿದ ಮೇಲೆ ಇನ್ನು ಮನೆಯದು ರೇಷನ್ ತೊಗೊಂಬರ್ಬೇಕು ಅಂಥೇಳಿ ಬಾ ಅಂತ ಹೇಳಿದ್ರು. ಆಯ್ತಣ್ಣ ಬರ್ತೇನೆ ತಗೋ ಅಂಥೇಳಿ ಒಂದು ಅವ್ರು ಕೊಟ್ಟು ಹೋದೆ. ಅವರು ನಾನು ನೈಟ್ ಹಾಜರಿ ಯಾಕೆ ಬರ್ಬೇಕು ನಿಂದ್ರೆ ಅಂಥೇಳಿ ಹೋಗಿ 2 ಪೊಲೀಸರು ಕಳಿಸಿದ್ರು. ಪೊಲೀಸರು ಬಂದ ಮೇಲೆ ಏನಿಂದ ವಾರಂಟ್ ಐತಲ್ಲ ನಿಕಾಲ್ ಮಾಡಿಲ್ಲ ಅಂದ್ರೆ ನಂದು ವಾರಂಟ್ ಗ್ಯಾರಂಟಿ ಏನಾಗಿಲ್ಲ ರೀ, ನನ್ನ ಕೇಸ್ ಯಾವ ಇಲ್ಲ ಅಂತ ಹೇಳಿ, ಇನ್ನೂ ಮಟನ್ ಯಾವ ಇಲ್ಲ ಅಂತ ಮತ್ತು ನಮ್ಮ ಕಡೆ ಕೇಸ್ ಅದಾವಲ್ಲ ಅಂತ ನೀವು ಬರ್ದಿರಿ, ಅದು ನಮ್ಮ ಕಡೆ ಇಲ್ಲ ಅದು ಕೇಸ್, ನಾವು ಕೇಸ್ ಯಾವ ಇಲ್ಲ. ಕೇಸ್ ಇದ್ರೆ ಇಷ್ಟು ದಿನ ಯಾಕೆ ಮಾಡ್ತಿದ್ರಿ? 15 ದಿನ ನಮ್ಮ ಕಡೆಯಲ್ಲಿ ಊಟಕ್ಕೆ ಬಂದಿದ್ವಿ. ಇವಾಗ ಒಟ್ಟು 16 ಪ್ರಕರಣಗಳಿದ್ದು ನಿಮ್ಮ ಮೇಲೆ ಎಲ್ಲ ಸುಳ್ಳು ಸರ್, ಅದು ಎಲ್ಲ ಸುಳ್ಳು. ಅವ್ರಿಗೂ ರಾಜಕೀಯ ಐತೆ ಅಂತ ಹೇಳಿ ಮಾಡಾಯ್ತಾರೆ ಸರ್. ರಾಜಕೀಯ ಇಲ್ಲ ಅಂತ ಹೇಳಿದ್ರೆ ನಾವು ತೋರಿಸಿದ್ವಿ. ರಾಜಕೀಯ ಐತೆ ಅಂತ ಹೇಳಿ ಕಾಂಗ್ರೆಸ್ದವ್ರು ರಾಜಕೀಯ ಐತೆ ಅಂತ ಹೇಳಿ ಮಾಡಾಯ್ತಾರ. ನಮ್ಮದು ಕಾಂಗ್ರೆಸ್ BJP ಬಂದು ನಾವು ತೋರಿಸ್ತೀವಿ. ನಿಮ್ಮ ಸಲುವಾಗಿ ಅನೇಕ ಪ್ರತಿಭಟನೆಗಳು ನಡೆದು ನಗರದಲ್ಲಿ ಏನು ಹೇಳ್ತಾರೆ ಸರ್? ನಿಮ್ಮ ಸಲುವಾಗಿ ಅನೇಕ ಪ್ರತಿಭಟನೆ ನಡೆದು ಏನು? ಅದು ಧನ್ಯವಾದಗಳು. ಇವಾಗ ಒಂದು ಅಭಿಯಾನ ನಡೀತಿದೆ, ನಿಮಗೆ MP ಟಿಕೆಟ್ ಕೊಡಬೇಕಂತ, ಅದ್ರ ಬಗ್ಗೆ ತಾವೇನು? ಅದು ಮುಂದೆ ನೋಡು ಸರ್, ಮುಂದೆ ನಮ್ಮ ನಸೀಬ್ ಚಲೋ ಇತ್ತಂದ್ರೆ MLA ನಿಂದಿರ್ಬೋದು, MLA ನಿಂದಿರ್ಬೋದು. ಆದ್ರೆ ನಾವು ಈಗ ಹೋರಾಟ ಮಾಡ್ಬೇಕಂತಿದ್ರೆ ನಾ ಶ್ರೀರಾಮ್ ಸಂಘಟಕ್ಕೆ ನಮ್ಮ ಹತ್ರ ನಾಳೆ ಊರಿಗೆ ಹೋಗೋಣ. 19 ತಾರೀಕಿಗೆ ಮಾತ್ರ ಹೋಗೋಣ. 25ನೇ ತಾರೀಕು ಘಟನೆಗಳು ನಾವು 19 ತಾರೀಕಿಗೆ ಹೋಗ್ತೀವಿ ಸರ್. 19 ತಾರೀಕಿಗೆ ನಾವು ಹೋಗ್ತೀವಿ. ಇದು ಬಂಧನದಿಂದ ಬಿಡುಗಡೆಯಾಗಿರುವಂತಹ ಶ್ರೀಕಾಂತ್ ಪೂಜಾರಿ ಅವರ ಮಾತಾಗಿದೆ. ಕ್ಯಾಮರಾಮನ್ ಮಹೇಶ್ ಬಜಾರ್ ಜೊತೆ ಸಂತೋಷ್ ನೆರಗಾಲ್, ಪವರ್ TV, ಹುಬ್ಬಳ್ಳಿ.